ಇನ್ನು ಸ್ಯಾಂಡಲ್ವುಡ್ನ ಬುದ್ಧಿವಂತ ಅಂದರೆ ಅದು ಉಪೇಂದ್ರ. ಈ ಉಪೇಂದ್ರನಿಗೆ ಈಗ ಹ್ಯಾಕರ್ಸ್ಗಳು ಕಾಟವನ್ನು ಕೊಟ್ಟಿದ್ರು. ಈಗ ಹ್ಯಾಕರ್ಸ್ಗಳು ಲಾಕ್ ಆಗಿದ್ದಾರೆ. ನಟ ಉಪ್ಪಿ ಪ್ರಿಯಾಂಕಾ ದಂಪತಿ ಮೊಬೈಲ್ ಹ್ಯಾಕ್ ಕೇಸ್ಗೆ ಈಗ ಟ್ರೇಸ್ ಔಟ್ ಆಗಿದೆ. ನಟ ಉಪ್ಪಿ ಪ್ರಿಯಾಂಕಾ ದಂಪತಿ ಮೊಬೈಲನ್ನು ಹ್ಯಾಕ್ ಮಾಡಿದ್ರು ಹ್ಯಾಕರ್ಸ್. 10 ದಿನದಲ್ಲಿ ಹ್ಯಾಕರ್ ಮೂಲವನ್ನೇ ಪತ್ತೆ ಮಾಡಿದ್ದಾರೆ ಪೊಲೀಸ್ನವರು. ಪ್ರಿಯಾಂಕಾ ಉಪೇಂದ್ರ ಮೊಬೈಲ್ ಹ್ಯಾಕ್ ಮಾಡಿದ್ದು ಬಿಹಾರಿ ಗ್ಯಾಂಗ್. ಇದು ಒಬ್ಬ ಹ್ಯಾಕರ್ ಕೃತ್ಯ ಅಲ್ಲ, 4-5 ಮಂದಿ ಕೃತ್ಯ ಅಂತ ಇಲ್ಲಿ ಬಟಾ ಬಯಲಾಗಿದೆ. ಬಿಹಾರಕ್ಕೆ ಸ್ಪೆಷಲ್ ಟೀಮ್ ಕಳಿಸ್ಲಿಕ್ಕೆ ಸೆಂಟ್ರಲ್ ಡಿಸಿಪಿ ಅಕ್ಷಯ್ ಮುಂದಾಗಿದೆ. ನಟಿ ಮೊಬೈಲ್ ಹ್ಯಾಕ್ ಮಾಡಿ 4 ಖಾತೆಗಳಿಗೆ ಹಣ ವರ್ಗಾವಣೆಯನ್ನು ಮಾಡಿಸ್ಕೊಂಡಿದ್ರು. ಎಲ್ಲ ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆಯನ್ನು ಮಾಡಿಕೊಂಡಿತ್ತು ಈ ಗ್ಯಾಂಗ್. ಕೊನೆಗೆ ನಳಂದ ಬ್ಯಾಂಕಿಗೆ ಹಣ ಟ್ರಾನ್ಸ್ಫರ್ ಅನ್ನು ಮಾಡಿಕೊಂಡಿತ್ತು ಇದೇ ಖತರ್ನಾಕ್ ಗ್ಯಾಂಗ್. 1.65 ಲಕ್ಷ ವರ್ಗಾವಣೆಯನ್ನು ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇತ್ತು. 1.65 ಲಕ್ಷ ವರ್ಗಾವಣೆ ಮಾಡಿಕೊಂಡು ಬ್ಲ್ಯಾಕ್ ಮಾಡಿಕೊಂಡಿದ್ರು ಗ್ಯಾಂಗ್. ಇದು ಮೊಬೈಲ್ ಹ್ಯಾಕ್ ಆಗ್ತಾ ಇದ್ದಂತೆ ಪ್ರಿಯಾಂಕಾ ಉಪೇಂದ್ರ ಅಲರ್ಟ್ ಆಗ್ತಾರೆ. 10 ನಿಮಿಷ ಯಾಮಾರಿದ್ರೆ 10 ಲಕ್ಷಕ್ಕೂ ಹೆಚ್ಚು ಹಣ ಗಯಾಬಾಗ್ತಾ ಇತ್ತು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಇವತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನೇ ಬಿಡ್ತಾ ಇಲ್ಲ ಹ್ಯಾಕರ್ಸ್ಗಳು. ಇನ್ನು ಮಾಮೂಲಿ ಜನರ ಪಾಡೇನೋ ನೋಡಿ. ಇಲ್ಲಿ ಒಂದು 10 ನಿಮಿಷ ಏನಾದರೂ ಕೂಡ ಯಾಮಾರಿದ್ರು ಕೂಡ 10 ಲಕ್ಷಕ್ಕೂ ಹೆಚ್ಚು ಹಣ ಗಯಾಬಾಗ್ತಾ ಇತ್ತು. ತಕ್ಷಣ ಎಚ್ಚೆತ್ಕೊಂಡಂತಹ ಉಪೇಂದ್ರ ಜೊತೆಗೆ ಪ್ರಿಯಾಂಕಾ ಉಪೇಂದ್ರ ಒಂದು ವಿಡಿಯೋ ಮಾಡಿ ಎಲ್ಲ ಕಡೆನೂ ಕೂಡ ಅದನ್ನು ಶೇರ್ ಮಾಡ್ತಾರೆ. ಯಾರು ಕೂಡ ನಮ್ಮ ಹೆಸರು ಹೇಳಿ ಅಮೌಂಟ್ ಏನಾರು ಕೇಳಿದರೆ ಹಾಕಬೇಡಿ ಅಂತ. ಮತ್ತು ನೋಡಿ, ಇವ್ರ ಮಗ ಕೂಡ, ಯಾರು ಉಪೇಂದ್ರ ಅವ್ರ ಮಗ ಕೂಡ ಅಲ್ಲಿ 50,000 ರೂಪಾಯಿನೇನೋ ಅಮೌಂಟ್ ಹಾಕಿದ್ರಂತೆ. ಯಾಕಂದರೆ ಅಮ್ಮ ಏನೋ ಅರ್ಜೆಂಟು ದುಡ್ಡು ಕೇಳ್ತಾ ಇದ್ದಾರೆ ಅಂತ. ಯಾಕಂದರೆ ಅದು ಅವ್ರ ಅಮ್ಮ ಕೇಳಿದಲ್ಲ, ಇವ್ರ ಅಮ್ಮನ ಹೆಸರಲ್ಲಿದ್ದಂತಹ ಮೊಬೈಲ್ನ ಹ್ಯಾಕರ್ಸ್ಗಳೇ ಹ್ಯಾಕ್ ಮಾಡಿಬಿಟ್ಟಿದ್ರು. ಹ್ಯಾಕ್ ಮಾಡಿ ಸ್ಯಾಂಡಲ್ವುಡ್ನ ಬುದ್ಧಿವಂತನಿಗೆ ಚಳ್ಳೆಹಣ್ಣನ್ನು ತಿನ್ನಿಸಿದ್ರು. ಆದರೆ ಆ ಚಳ್ಳೆಹಣ್ಣು ತಿನ್ನಿಸಿದಂತಹ ಖತರ್ನಾಕ್ ಗ್ಯಾಂಗ್ನ ಪೊಲೀಸ್ನವರು ಈಗ ಅರೆಸ್ಟ್ ಮಾಡಿದ್ದಾರೆ. ಕೇವಲ 10 ದಿನದಲ್ಲೇ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಎಸ್ ವೆಂಕಟೇಶ್, ಬಹಳ ಮುಖ್ಯವಾಗಿ ಉಪೇಂದ್ರ ಪ್ರಿಯಾಂಕಾ ದಂಪತಿಗೆ ಹ್ಯಾಕರ್ಸ್ಗಳು ಕಾಟ ಕೊಟ್ಟಿದ್ರು. ಸಾಕಷ್ಟು ಅಮೌಂಟನ್ನು ಇವರ ಹೆಸರು ಹೇಳ್ಕೊಂಡು ಹಣ ಪೀಕಿದ್ರು. ಈಗ ಆ ಗ್ಯಾಂಗ್ ಈಗ ಪತ್ತೆಯಾಗಿದೆ, ಬಿಹಾರಿ ಗ್ಯಾಂಗ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಬಿಹಾರಿ ಗ್ಯಾಂಗ್ನ ಹಿನ್ನೆಲೆ ಏನು, ಎಷ್ಟು ಈ ಥರ ಖತರ್ನಾಕ್ ಕೆಲಸಗಳನ್ನು ಈ ಹಿಂದೆ ಮಾಡಿದ್ರು, ಏನಿದೆ ಅವ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ ವೆಂಕಟೇಶ್? ಸಚಿನ್, ಕಳೆದ ಕೆಲವು ದಿನಗಳ ಹಿಂದೆ ನಟ ಉಪೇಂದ್ರ ಹಾಗೂ ಅವರ ಪತ್ನಿಗೆ ಒಂದು ಹ್ಯಾಕರ್ಗಳು ಏನೋ ಒಂದು ಕಾಲ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರಿಂದ ಹಣವನ್ನು ಕೂಡ ಪಡೆದುಕೊಂಡಿದ್ರು. ಈ ಸೈಬರ್ ಫ್ರಾಡ್ ವಂಚನೆ ಪ್ರಕರಣ ಸಂಬಂಧಪಟ್ಟಂತೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ತನಿಖೆಯನ್ನು ಕೈಗೊಂಡಂತಹ ಪೊಲೀಸರು ಈ ಒಂದು ಗ್ಯಾಂಗ್ ಏನಿದೆ ಅದು ಬಿಹಾರ ಮೂಲದ ಅಂತ ಹೇಳಿ ತಿಳಿದು ಬಂದಿದೆ. ಆರಂಭದಲ್ಲಿ 2ರಿಂದ ಈ ಕೃತ್ಯ ಆಗಿರ್ಬೋದು ಅಂತ ಅನ್ಕೊಂಡ್ರೆ, ಆದರೆ 4 ಜನ ಸೇರಿ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು. ಇದೇ ಒಂದು ನಂಬರನ್ನು ಬಳಸಿಕೊಂಡು ಆಂಧ್ರ ಮತ್ತು ತಮಿಳುನಾಡಲ್ಲೂ ಕೂಡ ವಂಚನೆ ಮಾಡೋದಕ್ಕೆ ಯತ್ನ ಮಾಡಿರುವಂತಹದ್ದು ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಒಂದು ಗ್ಯಾಂಗ್ ಏನಿದೆ, ಈ ಒಂದು 1 ಲಕ್ಷಕ್ಕೂ ಹೆಚ್ಚಿನ ಒಂದು ಹಣವನ್ನು ಪಡೆದುಕೊಂಡಂಥವರು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ನಳಂದ ಬ್ಯಾಂಕ್ನ ಮೂಲಕವಾಗಿ ಒಂದು ಟ್ರಾನ್ಸಾಕ್ಷನ್ ಮಾಡಿರೋದು ಕೂಡ ಗೊತ್ತಾಗಿದೆ. ಆದರೆ ಆ ಟ್ರಾನ್ಸಾಕ್ಷನ್ ಆಗಿರುವಂತಹ ಅಕೌಂಟ್ಗಳ ಪರಿಶೀಲನೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂತಾರೆ, ಅವರು ಏನು ಒಂದು ಯಾವುದೇ ಒಂದು ಅನ್ನೋನ್ ನಂಬರ್ಗಳಿಗೆ ಬಳಸ್ಕೊಳ್ತಾರೆ. ಒಂದು ಫೇಕ್ ಡಾಕ್ಯುಮೆಂಟ್ಗಳನ್ನು, ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಆ ಒಂದು ಡಾಕ್ಯುಮೆಂಟ್ಗಳಲ್ಲಿ ಇರುವಂತಹ ವ್ಯಕ್ತಿಗಳು ಯಾರು, ಅವರ ಹೆಸರಲ್ಲಿ ಏನು ಒಂದು ಡಾಕ್ಯುಮೆಂಟಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದೆ ಅನ್ನೋದು ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಸೊ ಅವರಿಗೆ ಇಷ್ಟು ಅಕೌಂಟ್ಗಳ ಡಾಕ್ಯುಮೆಂಟ್ಸನ್ನು ಕೊಟ್ಟರೆ ಅಮೌಂಟನ್ನು ಕೊಡ್ತೀವಿ ಅಂತೇಳಿ ಅವರ ಹೆಸರುಗಳಲ್ಲಿ ಅಕೌಂಟ್ಗಳನ್ನು ಓಪನ್ ಮಾಡ್ತಾರೆ. ಇಂತಹ ಅಮೌಂಟ್ಗಳನ್ನು ಅವರ ಮುಖಾಂತರವಾಗಿ ಟ್ರಾನ್ಸಾಕ್ಷನ್ ಮಾಡಿ ಅದಾದ ಬಳಿಕ ತಮ್ಮ ಮೂಲಕವಾಗಿ ತಮ್ಮ ಅಕೌಂಟ್ಗೆ ಅದನ್ನು ಹಾಕ್ಕೊಳ್ತಾರೆ. ಆದರೆ ಈ ಮೂಲವನ್ನು ಪತ್ತೆ ಹಚ್ಚೋದಕ್ಕೂ ಕೂಡ ಆಗ ಪೊಲೀಸರಿಗೂ ಕಷ್ಟ ಆಗುತ್ತೆ. ಆದರೆ ಮೂಲ ಯಾವುದು ಓನರ್ಗಳು, ಅಂದರೆ ಅಕೌಂಟ್ ಹೋಲ್ಡರ್ಗಳು ಯಾರು ಇರ್ತಾರೆ, ಅವ್ರನ್ನ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಮತ್ತು ಅವ್ರನ್ನ ತನಿಖೆ ಮಾಡಿದಂಥ ವೇಳೆಯಲ್ಲಿ ಅವರಿಗೆ ಯಾರೋ ಒಬ್ಬ ವ್ಯಕ್ತಿ ಅನ್ನೋನ್ ಪರ್ಸನ್ ಇಂಥ ಅಕೌಂಟ್ಗಳಿಂದ ಅಮೌಂಟ್ ಬಂದರೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಇಷ್ಟು ಅಮೌಂಟ್ ಕೊಡ್ತೀವಿ ಅಂತ ಹೇಳಿ ಕೂಡ ಆಮಿಷವನ್ನು ಒಡ್ಡಿರ್ತಾರೆ. ಅದರ ಮುಖಾಂತರವಾಗಿ ಇವರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಸದ್ಯ ಈಗ ಪೊಲೀಸರಿಗೂ ಕೂಡ ಈಗ ಒಂದು ಸ್ಪೆಷಲ್ ಟೀಮ್ ಬಿಹಾರಕ್ಕೆ ತೆರಳಿದ್ದು ಇದು ಯಾವ ರೀತಿಯಾಗಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು, ಎಷ್ಟೆಲ್ಲ ಗ್ಯಾಂಗ್ಗಳನ್ನು ಬಳಸಿಕೊಂಡು ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸದ್ಯ ಆ ಒಂದು ಹ್ಯಾಕರ್ಗಳೇನಿದ್ದಾರೆ ಅವನ್ನ ವಶಕ್ಕೆ ಪಡೆದ ನಂತರ ಈ ಹಿಂದೆ ಏನಾದರೂ ಇದೇ ರೀತಿಯಾದಂಥ ಕೃತ್ಯಗಳಲ್ಲಿ ಬೇರೆ ಯಾರಿಗಾದ್ರೂ ಟೋಪಿ ಹಾಕಿದ್ರ ಅನ್ನೋಂಥದ್ದು ಕೂಡ ತನಿಖೆ ಸಂದರ್ಭದಲ್ಲಿ ತಿಳಿದು ಬರಬೇಕಾಗಿರುವಂಥದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.